ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕುಂಬಳಗೋಡು ವೈದ್ಯೆ ಜಯಮ್ಮ ವೃದ್ಧೆ ಜಯಮ್ಮ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಬೆಟ್ಟಿಂಗ್ ಆನ್ಲೈನ್ ಚಟಕ್ಕೆ ಬಿದ್ದು ವೃದ್ಧೆಯನ್ನ ಅಮಿತ್ ಕೊಂದಿದ್ದ. ಕುಂಬಳಗೋಡು ವೃದ್ಧೆ ಜಯಮ್ಮ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು. ಬೆಟ್ಟಿಂಗ್ ಆನ್ಲೈನ್ ಚಟಕ್ಕೆ ಬಿದ್ದು ವೃದ್ಧೆಯನ್ನ ಅಮಿತ್ ಕೊಂದಿದ್ದ. ಕುಂಬಳಗೋಡು ಪೊಲೀಸರಿಂದ ಆರೋಪಿ ಅಮಿತ್ನನ್ನ ಅರೆಸ್ಟ್ ಮಾಡಲಾಗಿದೆ. ಚಿನ್ನಾಭರಣಕ್ಕಾಗಿ ಪಕ್ಕದ ಮನೆಯ ವೃದ್ಧೆ ಜಯಮ್ಮನನ್ನ ಕೊಂದಿದ್ದ ಈತ. ಬೆಟ್ಟಿಂಗ್ ಆನ್ಲೈನ್ ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ದ ಈ ಅಮಿತ್ ಸಾಲ ತೀರಿಸಲು ಅಜ್ಜಿಯ ಚಿನ್ನಾಭರಣದ ಮೇಲೆ ಈತ ಕಣ್ಣು ಹಾಕಿದ್ದ. ಮಗನಿಗೆ ಫೋನ್ ಮಾಡಿಕೊಡು ಅಂತ ಅಮಿತ್ ಮನೆಗೆ ಹೋಗಿದ್ರು ಪಾಪ ವೃದ್ಧೆ. ನೋಡಿ, ನನ್ನ ಮಗನಿಗೆ ಫೋನ್ ಮಾಡಿಕೊಡಪ್ಪ ನೀನು, ನನಗೆ ಗೊತ್ತಾಗಲ್ಲ ಅಂತ ಹೇಳಿ ಆ ಅಮಿತ್ನ ಮನೆಗೆ ಹೋಗಿದ್ರಂತೆ ಅಜ್ಜಿ. ಆಗ ಆ ಅಜ್ಜಿಯ ಕುತ್ತಿಗೆ ಇಸುಕಿ ಕೊಂದು ಓಲೆ ಚಿನ್ನದ ಸರ ಕಸಿದುಕೊಂಡಿದ್ದ ಈ ಪಾಪಿ ಅಮಿತ್. ಬಳಿಕ ಸೂಟ್ಕೇಸ್ನಲ್ಲಿ ವೃದ್ಧೆ ಜಯಮ್ಮ ಶವ ಹೊತ್ತೊಯ್ದಿದ್ದ. ಹಗಲು ವೇಳೆ ಸಾಗಿಸಿದ್ರೆ ಅನುಮಾನ ಬರಲ್ಲ ಅಂತ ಪ್ಲಾನ್ ಮಾಡಿದ್ದ. ಬಾಡಿಗೆ ಆಟೋದಲ್ಲಿ ಶವವಿದ್ದ ಸೂಟ್ಕೇಸ್ ಕೊಂಡೊಯ್ದಿದ್ದ. ನೋಡಿ, ಬಾಡಿಗೆ ಆಟೋ ಅದು. ಜುಲೈ 15ರಂದು ಜಯಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಕುಟುಂಬಸ್ಥರು. ನಮ್ಮ ಅಜ್ಜಿ ಮಿಸ್ ಆಗಿದ್ದಾರೆ, ಹುಡುಕೊಡಿ ಅನ್ನೋ ನಿಟ್ಟಿನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟಿದ್ರು ಕುಟುಂಬಸ್ಥರು. ಪಕ್ಕದ ಮನೆಗೆ ಜಯಮ್ಮ ಹೋಗ್ತಿದ್ದ ಬಗ್ಗೆ ಪೊಲೀಸರಿಗೆ ಕುಟುಂಬಸ್ಥರು ತಿಳಿಸಿದ್ರು. ಅನುಮಾನಗೊಂಡು ಅಮಿತ್ನನ್ನ ಕರೆತಂದು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ವೇಳೆ ಕೊಲೆ ವಿಚಾರವನ್ನ ಈ ಅಮಿತ್ ಬಾಯಿ ಬಿಟ್ಟಿದ್ದ. ನೋಡಿ, ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈತ ಬಾಯಿ ಬಿಟ್ಟಿದ್ದ. ಬಟ್ ನೋಡಿ, ಇಲ್ಲಿ ಎಂತ ಈತ ಪ್ಲಾನ್ ಮಾಡಿದಾನೆ. ಹಗಲು ಸಂದರ್ಭದಲ್ಲಿನೇ ನಾವು ಹೊರಗಡೆ ಬ್ಯಾಗ್ನಲ್ಲಿ ತೊಗೊಂಡು ಹೋದರೆ ಯಾರೂ ಏನೂ ಕೇಳಲ್ಲ, ಅನುಮಾನ ಬರಲ್ಲ ಅಂತ ಹೇಳಿ ಒಂದು ಬಾಡಿಗೆ ಆಟೋ ತೊಗೊಂಡು ಬ್ಯಾಗ್ ಇಟ್ಕೊಂಡು ಆ ಬ್ಯಾಗ್ನಲ್ಲಿ ವೃದ್ಧೆಯ ಶವ ಇದೆ. ಇಂಥ ಕ್ರಿಮಿನಲ್ ನೋಡಿ, ಅಲ್ಲಿ ಫೋಟೋದಲ್ಲಿ ಏನು ತೋರಿಸ್ತಾ ಇದ್ದೀವಲ್ಲ ಆತನೇ ಅಮಿತ್.